ದೇವರನ್ನು ಮನದಲ್ಲಿ ಇಡುತ್ತಾ ನಮ್ಮ ತಂದೆ ತಾಯಿಯನ್ನು ಆಶೀರ್ವಾದ ಇವತ್ತು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಇವತ್ತು ಜಯ ಆಗಿದೆ. ಅದಕ್ಕೆ ನಾನು ತುಂಬಾ ಎಲ್ಲರೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಈ 3 ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಮುಂದುವರೆದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ತೆಗೆದುಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅದು ನಮ್ಮ ಸರ್ಕಾರದ ಪಂಚ್ ಗ್ಯಾರಂಟಿ. ಆಮೇಲೆ ಈ ಎಲೆಕ್ಷನಲ್ಲಿ ನಮ್ಮ ಎಲ್ಲ ಪ್ರಮುಖ ಸರ್ಕಾರದವರು ಬಂದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ, ಎಲ್ಲ ಶಾಸಕರು, ಸಚಿವರು ಬಂದು ಇಲ್ಲೆಲ್ಲ ಬೇರೆ ಬಿಟ್ಟು ಪ್ರಚಾರ ಮಾಡಿದ್ದಕ್ಕೆ ಇದೆಲ್ಲ ಪ್ರತಿಫಲ ನಮಗೆ ಸಿಕ್ಕಿದೆ. ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಅರಸನ ಮಗ ಅರಸಾಗ್ತಾನ, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ ಅಂತೇಳಿ. ಆದರೆ ಒಬ್ಬ ಸಾಮಾಜಿಕ ಕಾಳಜಿ ಇರತಕ್ಕಂಥ ಒಬ್ಬ ಸಾಮಾನ್ಯ ರೈತನ ಮಗನು ಇವತ್ತು ಅರಸ ಆಗ್ಬೋದು ಅಂಥೇಳಿ ನಮ್ಮ ಪೈಲ್ವಾನ್ ಪಠಾಣ್ರು ಅದನ್ನು ಇವತ್ತು ಇಡೀ ರಾಜ್ಯದ ಜನತೆಗೆ ತೋರಿಸ್ಕೊಟ್ರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ನಮಗೆ. ಇದು ಸಾಮಾನ್ಯ ಪಕ್ಷದ ಕಾರ್ಯಕರ್ತನ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗ ಕುಟುಂಬದಿಂದ ಬಂದಿರತಕ್ಕಂಥ ಪಠಾಣ್ ಅವರು ಮಾಡಿದ ಕೆಲಸಗಳು, ಆಮೇಲೆ 5 ಗ್ಯಾರಂಟಿಗಳು, ಸರ್ಕಾರದ ಯೋಜನೆಗಳು ಕೆಲಸ ಮಾಡಿದಾವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಬೊಮ್ಮಾಯಿ ಅವರು ಸಿಎಂ ಆಗಿ ಇಲ್ಲೇನು ಕೆಲಸ ಮಾಡಿದಾರೆ ಹೇಗೆ ಅನ್ಸುತ್ತೆ? ಎಲ್ಲಿ ನೀವು ನೋಡಿದಿರಲ್ಲ, ಕೆಲಸ ಮಾಡಿದ್ರೆ ಹಿಂಗ್ಯಾಕಾಗ್ತಿತ್ತು? ಕೆಲಸ ಮಾಡಲಿಲ್ಲದಕ್ಕ ಅಲ್ಲ ಸೋತಿತ್ತು. ನನ್ನದು ರೊಕ್ಕಿದ್ರೆ ಏನಾದರೂ ಆಕೈತೆ ಅನ್ನೋಂಥ ಒಂದು ಮನಸ್ಥಿತಿಯಿಂದ ಒಬ್ಬ ದುಡಿದಂತಕ್ಕಂಥ ಸಾಮಾನ್ಯ ಕಾರ್ಯಕರ್ತ ಶ್ರೀಕಾಂತ್ ದುಡ್ಡಿಗೌಡರಿಗೆ ಟಿಕೆಟ್ ತಪ್ಪಿಸಿ ತನ್ನ ಮಗನ ಕೊಟ್ಟಿದ್ದ ಪ್ರತಿಫಲ ಇದು ಎಲೆಕ್ಷನ್ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಜನ ನಮ್ಮ ಕ್ಷೇತ್ರದಾಗ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವಂಥದ್ದು ಒಂದು ಬಹಳ ಖುಷಿಯಾದಂಥ ವಿಷಯ ನಮಗೆಲ್ಲರಿಗೂ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರು ಅಂತೇಳಿ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಸೋತ್ರ ನಂತರ ಅವ್ರು ಏನು ಮಾಡಿದ್ರು, ಕ್ಷೇತ್ರದೊಳಗಡೆ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು. ಯಾವ ರೀತಿ ಎಲ್ಲ ರೀತಿಯಿಂದ ಸಹಿತ ಕಾರ್ಯಕರ್ತರಿಗೆ ಅಥವಾ ಹೋದಂಥ ನಮ್ಮ ಕ್ಷೇತ್ರದ ಜನತೆಗೆ ತಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ಮಾಡಿದರು. ಅದ್ರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಮುಂಚಿನೊಳಗಡೆ ಇದ್ದರು. ಇದು ಅದ್ರ ಜೊತೆಗೆ ಏನಾಯ್ತು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವ್ರನ್ನ ಕೈ ಬಿಡಲಿಲ್ಲ. ಆ ಒಂದು ಹಿನ್ನೆಲೆಯೊಳಗಡೆ ಅವರು ಗೆಲುವನ್ನು ಸಾಧಿಸಿದರು. ಜೊತೆಗೆ ಈ ಒಂದು ಕ್ಷೇತ್ರ ಏನಾಗ್ಬಿಟ್ಟಿತ್ತಂತಂದರೆ ಕುಟುಂಬ ರಾಜಕಾರಣ ಅಂತೇಳಿ BJP ಅವರು ಹೇಳ್ತಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳ ಮಗನಿಗೆ ಏನು ಕ್ಯಾಂಡಿಡೇಟ್ ಮಾಡಿದ್ರಲ್ಲ, ಅವ್ರು ಯಾವಾಗ ಮಾಜಿ ಮುಖ್ಯಮಂತ್ರಿಗಳ ಮಗನಿಗೆ ಕ್ಯಾಂಡಿಡೇಟ್ ಮಾಡಿದ್ರಲ್ಲ ಅವತ್ತನ್ನು ನಮ್ಮ ಕ್ಷೇತ್ರದ ಜನ ವಿಚಾರ ಮಾಡಿದರು. ಒಬ್ಬ ರೈತನ ಮಗನನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿದೆ, ಕಟ್ಟ ಕಡೆ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟೈತೆ ಅಂತ ಹೇಳಿದ ತಕ್ಷಣ ಈ ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸಿ ಇವತ್ತು ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಾಹೇಬರಿಗೆ ಆಶೀರ್ವಾದ ಮಾಡಿದ್ದಾರೆ. ಒಂದು ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಆಗೋದ್ರಿಂದ ನಾವು ಏನಾದರೂ ಮಾಡಿ ಒಂದು ಕುತಂತ್ರ ಮಾಡಿ ಗೆದಿತೇವೆ ಅನ್ನೋಂಥದ್ದು ಅಹಮ್ ಇತ್ತು ಅವ್ರಿಗೆ. ಆ ಹಮ್ಮನ್ನು ಈ ಕ್ಷೇತ್ರದ ಜನ ಇವತ್ತು ಅವ್ರಿಗೆ ತಕ್ಕ ಪಾಠ ಕಲಿಸ್ಯಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇವತ್ತಿನ ಸಂಭ್ರಮ ನಮ್ಮ ಶಿಗ್ಗಾಂವ ಸವಣೂರು ಕ್ಷೇತ್ರದೊಳಗೆ ನಾವು ಹಬ್ಬದ ವಾತಾವರಣದ ಥರ ವಿಜೃಂಭಣೆ ಮಾಡ್ತೀವಿ. ಯಾಕಂದ್ರೆ ರಾಮನಿಗೆ ಸೀತೆಗೆ 12 ವರ್ಷ ವನವಾಸ ಇತ್ತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 24 ವರ್ಷ ವನವಾಸ ಆಗಿದೆ. ಅದನ್ನು ಇವತ್ತು ನಮ್ಮ ಹಿಮ್ಮೆಟ್ಟಿಸೇವೆ ಅಂತೇಳಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.